ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಿದೆ. ವಿವಾಹ ಲೇಟ್ ಆಗ್ತಾ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇರ್ಬೋದು, ಸೈಟ್ ಇದೆ ಆದ್ರೂ ಮನೆ ಕಟ್ಟಕ್ ಆಗ್ತಾ ಇಲ್ಲ, ಪ್ರತಿ ತಿಂಗಳು ಸಂಬಳ ಬರುತ್ತೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಇನ್ನು ಎಜುಕೇಶನಲ್ ಪ್ರಾಬ್ಲಮ್ಸ್ ಇರಬಹುದು, ಸಂತಾನದ ಸಮಸ್ಯೆಗಳಿರ್ಬೋದು. ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿದ್ರು ಕೂಡ ಚಿಂತೆ ಮಾಡಕ್ ಹೋಗ್ಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಶೀಘ್ರವಾಗಿ ದೂರ ಬರ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಒಂದು ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾದ ರೀತಿಯಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಜಿ. ಗುರುಗಳ, ಇವತ್ತಿನ ಪ್ರಶ್ನೆ ಬಹುಶಃ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇರುತ್ತೆ. ಮಾತಾಡಿದ್ರೆ ಸಾಕು ಸಿಡಿ ಸಿಡಿ ಅಂತಾರೆ ಅಂತ ಹೇಳ್ಬೋದು, ಏನೋ ಒಂದು ಹೇಳಿದ್ರೆ ಕೋಪ ಮಾಡ್ಕೊಳ್ತಾರೆ, ಮೂಗು ಮೇಲೆ ಕೋಪ ಅಂತ ಹೇಳ್ಬೋದು. ಆ ಕೋಪಕ್ಕೋಸ್ಕರ ಮೂಗನ್ ಕಟ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಈ ಕೋಪ, ಈ ಸ್ಟ್ರೆಸ್, ಒತ್ತಡ ಇದ್ದವರಿಗೆ ಇದು ಜಾಸ್ತಿ ಆಗತ್ತಾ? ಯಾಕೆ ಈ ಕೋಪ ಅನ್ನೋಂಥದ್ದು ಜಾಸ್ತಿ ಇರುತ್ತೆ? ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದಾರೋ ಗೊತ್ತಿಲ್ಲ, ಏನ್ ಹೇಳಿದ್ರು ಕೋಪ. ಅಮಾವಾಸ್ಯೆಯಲ್ಲಿ ಹುಟ್ಟಿರ್ಬಹುದು ಅಂತಾನೂ ಕೂಡ ಸಾಕಷ್ಟು ಜನ ಅನ್ಕೊಳ್ತಾರೆ. ಏನಿದು ಕೋಪ? ಈ ಕೋಪನ ಕಮ್ಮಿ ಮಾಡ್ಕೊಳ್ಳೋಂಥದ್ದು ಹೆಂಗೆ? ಇದು ಮನೆ ಅಂತ ಅಂದ್ಮೇಲೆ ಮಗನ್ಗೋ, ಹೆಂಡತಿಗೋ, ಗಂಡನ ಯಾರೋ ಒಬ್ರಿಗೋ ಅಂದ್ರೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ತುಂಬಾ ಶಾಂತಿ ಸ್ವಭಾವದಲ್ಲಂತೂ ನಾವು ನೋಡಕ್ ಸಾಧ್ಯ ಆಗಿರೋದಿಲ್ಲ. ಇದು ನನ್ನ ಪ್ರಶ್ನೆ. ಈ ಕೋಪ ಕಮ್ಮಿ ಮಾಡ್ಕೊಳ್ಳೋಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನಿಮಗೆ ಕೋಪ ಬರುತ್ತೆ ಅಂತ ಅರ್ಥ ಆಯ್ತು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳು, ನೀವು ಗಮನಿಸ್ಬೇಕಾಗಿರೋದು ಏನಂತಂದ್ರೆ, ಕೋಪವನ್ನ ಮನುಷ್ಯನಿಗೆ ಇಲ್ಲ ಅಂತಂದ್ರೆ ಅವನು ಮನುಷ್ಯ ಅನ್ನಲ್ಲ. ಕೋಪ ಇರಲೇಬೇಕು. ಕೋಪ, ತಾಪ, ಪ್ರತಾಪ ಇವೆಲ್ಲವೂ ಕೂಡ ಇರಲೇಬೇಕು. ಆದ್ರೆ ಎಲ್ಲಿರಬೇಕು ಅಲ್ಲಿರಬೇಕು, ಎಷ್ಟಿರಬೇಕು ಅಷ್ಟಿರಬೇಕು. ಮಕ್ಕಳು ತುಂಬಾ ತಪ್ಪು ಮಾಡ್ತಿದ್ದಾಗ ಹೇ ಅನ್ನೋಷ್ಟಾದ್ರು ಇರಬೇಕಂತೆ. ಅದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆದ್ರೆ ಪದೇ ಪದೇ ಕೋಪ ಬರುತ್ತೆ ಅಂತಂದ್ರೆ ಆ ಕೋಪದಿಂದ ನಿಮ್ಮೆಲ್ಲಾ ಕೆಲಸಗಳು ನಷ್ಟವಾಗಿರ್ತವೆ. ಬೇಕಾದಷ್ಟು ಕೆಲಸಗಳು ನಷ್ಟವಾಗಿರ್ತವೆ. ಕೆಲವೊಬ್ಬರನ್ನ ನೋಡಿ, ಈ ರಾಜಕೀಯದಲ್ಲಿ ಬೆಳೀತಾರಲ್ಲ, ಅವರು ಹಂತ ಹಂತವಾಗಿ ಬೆಳೆಯುವಾಗ ಅವರ ಕಾರ್ಯಕರ್ತರು ಇರ್ತಾರಲ್ಲ, ಆ ಒಂದು ಪಕ್ಷದ ಕಾರ್ಯಕರ್ತರು ಎಲ್ಲಿ ಕರೆದ್ರು ಬರ್ತಾರೆ. ಅವ್ರು ಕೋಪ ಮಾಡ್ಕೊಳ್ಳೋದು ಯಾಕಂದ್ರೆ ಅವ್ರು ಜಯಿಸ್ಬೇಕಲ್ಲ, ಒಂದ್ ಹಂತಕ್ಕೆ ಬರ್ಬೇಕಲ್ಲ. ಆಮೇಲೆ ಅವ್ರ ಕೋಪ, ಅದ್ರ ಕಥೆನೇ ಬೇರೆ, ಹಂಗ್ ತೋರಿಸ್ತಾರೆ. ಅಂದ್ರೆ ನಿಮ್ಮದ ನೀವು ಪಡ್ಕೊಳ್ಬೇಕಾದ್ರೆ ಕೋಪ ಸಲ್ಲದು ಅಂತ. ಈ ಎರಡು ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕು. ಕೋಪ ನನಗೆ ಬರುತ್ತೆ ಅಂತಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಬರಲ್ಲ ಗುರುಗಳೇ. ಅದರಿಂದ ಬೇಕಾದಷ್ಟು ವಿನಾಶ ಆಗಿರುತ್ತೆ, ಬೇಕಾದಷ್ಟು ಕಳ್ಕೊಂಡಿರ್ತೀವಿ ನಾವು. ಅಂತಹ ವಿನಾಶದ ಹಾದಿ ಹಿಡಿದಿದೆ ಆ ಕೋಪದಿಂದ ಅನ್ನೋದೇ ಆದ್ರೆ, ಆ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ನಮ್ಮದೇ ಆಗಿರತಕ್ಕಂತಹ ಬದುಕಿನ ಭವ್ಯ ಬೆಳೆಗಳನ್ನ ಬೆಳೆಯಬೇಕಾದ್ರೆ ಒಂದು ದಿವ್ಯವಾಗಿರ್ತಕ್ಕಂತಹ ಮಾರ್ಗದರ್ಶನ ವಿತ್ ಅದರ ಜೊತೆಗೆ ನೀವು ಮಾಡ್ತಕ್ಕಂತಹ ಒಂದು ರೆಮಿಡಿ ಕೂಡ ನಿಮ್ಮನ್ನ ಸೆರೆ ಹಿಡಿದಿಟ್ಟಿರ್ತಕ್ಕಂತಹದ್ದೇ ಸರಿ. ಅದಕ್ಕಾಗಿ ಅಂತಹದ್ದು ನೀವೇನಾದ್ರೂ ಮಾಡಬೇಕು ಅಂತ ಹೊರಟ್ರೆ, ನಿಮ್ಮ ಬಳಿ ಉಂಗುರ ಇತ್ತು ಅಂತಂದ್ರೆ, ಉಂಗುರ ಇದೆ ಅಂತಂದ್ರೆ ನೀವು ಯಾವತ್ತಾದ್ರೂ ಅಷ್ಟೇನೆ ತೆಗೆದು ದೇವರ ಮುಂದೆ ಇಡಬೇಕು. ಅಥವಾ ನಿಮ್ಮ ತಿಜೋರಿ, ನಿಮ್ಮದಾಗಿರ್ತಕ್ಕಂತಹ ಮನೆಯ ರೂಮಲ್ಲಿ ಯಾವುದೋ ಒಂದು ಕೊನೆಯಲ್ಲಿ ಇಟ್ಕೊಂಡಿರ್ತೀರಿ. ಕೋಪ ಬರುವ ಮುನ್ನ ಹಾಕಿರಬಾರದು. ಕೋಪ ಬಂದ ಮೇಲೆ ಅದನ್ನ ಹಾಕೊಳ್ಬೇಕಂತೆ. ಕೋಪ ಬಂದ ಮೇಲೆ ಹಾಕೊಳ್ಬೇಕಂತೆ. ಯಾರ ಮೇಲೆ ಕೋಪ ಬರ್ತಾ ಇದೆ ಜ್ಞಾಪಕ ಮಾಡ್ಕೋಬೇಕಂತ. ಮನೆಯಲ್ಲೇ ನೀವು ಜಗಳ ಆದಾಗ ಸರಿ ಹೋಗ್ಬಿಟ್ಟು ತಕ್ಷಣ ಯಾವ್ದು ರಿಂಗ್ ಏನಿರುತ್ತೆ ಅದನ್ನೇ, ನೀವು ಬಂಗಾರದ ಹಾಕೊಂಡಿದ್ದೀರೋ, ಬೆಳ್ಳಿದ ಹಾಕೊಂಡಿದ್ದೀರೋ, ಮತ್ತೊಂದು ನೀವು ಅದನ್ನ ಹಾಕೊಳ್ತೀರಿ. ಆದರೆ ರಿಂಗ್ ಒಂದು ಬಿಟ್ರೆ, ರಿಂಗ್ ಹಾಕೋರಲ್ಲ ಅವ್ರು ನನ್ನಂತವ್ರಾಗಿದ್ರೆ ಏನ್ ಮಾಡ್ತೀರಿ, ಯಾವುದನ್ನು ಧರಿಸಿಲ್ಲ ಅನ್ನೋದೇ. ಆದರೆ ಅವ್ರೇನ್ ಮಾಡ್ಬೇಕು ಅಂತಂದ್ರೆ, 2 ವಾಲ್ ಕ್ಲಾಕ್ ಬರ್ತಾವಲ್ಲ, 2 ವಾಲ್ ಕ್ಲಾಕ್ ಅನ್ನ ತಂದಿರ್ಬೇಕು. ಇನ್ನು ಬೇಕಾದಷ್ಟು ನಷ್ಟದ ಭೀತಿಗೂ ಅನ್ವಯಿಸುತ್ತೆ, ಇದು ಅಪ್ಲೈ ಆಗುತ್ತೆ. ಇದು ಯಾಕೋ ನಮ್ ಟೈಮೇ ಸರಿ ಇಲ್ಲ ಅಂತಿರ್ತಾರೆ. ಏನ್ ಮಾಡಿದ್ರು ಕೂಡ ನಮ್ಮ ಟೈಮ್ ಸರಿಯಾಗಿ ಅವು ಸಿಗ್ತಾ ಇಲ್ಲ. ಅವ್ರ ಹತ್ರ ಇರ್ತವೆ ಕೆಲವು, ಅವ್ರ ಟೈಮ್ಗೆ ಉಪಯೋಗ ಬರ್ತಾ ಇರಲ್ಲ, ಆಗೆಲ್ಲ ಕೂಡ ಇರುತ್ತೆ ಅವ್ರದ್ದು. ಅಂತಹವರು 2 ವಾಲ್ ಕ್ಲಾಕ್ ಅನ್ನ ಇಟ್ಕೊಂಡಿದ್ದು, ಅಂದ್ರೆ ದಂಪತಿಗಳಿಬ್ರು ಕೂಡ ಮಾತಾಡ್ಕೊಂಡೇ 2 ವಾಲ್ ಕ್ಲಾಕ್ ತಂದಿರಬೇಕು, ಮನೇಲಿ ಇಟ್ಟಿರಬೇಕು. ಒಂದು ರಾತ್ರಿ ಇರ್ಬೇಕವು. ನಾಳೆ ಸಾಯಂಕಾಲ ಈ 2 ವಾಲ್ ಕ್ಲಾಕ್ ಅನ್ನ ತೆಗೆದುಕೊಂಡು ಮನೆಯಿಂದ ಆಚೆ ಹೋಗ್ಬೇಕು. ಆಚೆ ಹೋಗ್ಬೇಕಾದ್ರೆ 5 ಗಂಟೆಯಿಂದ 6 ಗಂಟೆ ಕರೆಕ್ಟ್ ಆಗಿ 5:50 ಆಗಿರ್ಬೇಕು. 5:50 ಆಗಿದ್ದು 5:50ಕ್ಕೆ ಮನೆ ದಾಟಿದ್ರೆ ಅಲ್ಲಿ ತನಕ ಮನೆಯಲ್ಲಿ ಯಾವುದು ಲೈಟ್ ಹಾಕಿರ್ಬಾರ್ದು, ಬೆಳಕು ಹಾಕಿರ್ಬಾರ್ದು, ದೀಪನ ಹಚ್ಚಿರ್ಬಾರ್ದು. ಸಾಯಂಕಾಲ ಈ ವಾಲ್ ಕ್ಲಾಕ್ ತಗೊಂಡು ಮನೆಯ ಯಜಮಾನ ಹೊರಗಡೆ ಹೋಗ್ತಾನೆ, ಆವಾಗ ನೀವು ಮನೆಯಲ್ಲಿ ಲೈಟ್ ಹಾಕ್ಬೇಕು, ದೀಪ ಹಚ್ಚಬೇಕು. ಒಂದು ದಿನ ಈ ವಾಲ್ ಕ್ಲಾಕ್ ಇರಬೇಕು. ಇವು ಯಾವುದಾದ್ರೂ ದೇವಸ್ಥಾನಕ್ಕೆ ಗಿಫ್ಟ್ ಕೊಡಬೇಕು. ನಿಮ್ಮ ಮನೆ ಅಕ್ಕಪಕ್ಕ ಇರತಕ್ಕಂಥ ದೇವಸ್ಥಾನಕ್ಕೆ
ಗಿಫ್ಟ್ ಕೊಡುವಂಥದ್ದನ್ನ ಮಾಡಿಬಿಡಿ. ಮನೇಲಿರ್ತಕ್ಕಂತಹ ನೆಗೆಟಿವ್ ಟೈಮ್ ಅನ್ನ ತೆಗೆದುಕೊಂಡು ಆಚೆ ಹೋದ ಕೂಡಲೇ ಲೈಟ್ ಹಾಕಿದ್ರಲ್ಲ, ಅಲ್ಲಿಂದ ಆಚೆಗೆ ಆ ಮನೇಲಿ ಕೋಪ ಕಡಿಮೆ ಆಗುತ್ತೆ, ತಾಪ ಕಡಿಮೆ ಆಗುತ್ತೆ. ಉಳಿದುಕೊಳ್ಳೋದು ಏನ್ ಗೊತ್ತಾ, ಕ್ಷೇಮ ಉಳ್ಕೊಳ್ಳುತ್ತೆ ಆ ಮನೆಯಲ್ಲಿ, ಲಾಭ ಉಳ್ಕೊಳ್ಳುತ್ತೆ ಆ ಮನೆಯಲ್ಲಿ. ಅದಕ್ಕಾಗಿ 2 ವಾಲ್ ಕ್ಲಾಕ್ ರೀ ಎಷ್ಟು ಜನನ ಬದಲಾಯಿಸುತ್ತಂದ್ರೆ ಕೋಪದಿಂದಲೂ ಕೂಡ ಹೊರಗೆ ಬರ್ತಾರೆ. ಗೊತ್ತಿಲ್ಲ, ಆ ಮನೇಲಿ ಯಾವುದೋ ಒಂದು ಅಂಶ ಅವರನ್ನ ಹಾಗೆ ಮಾಡ್ತಾ ಇರುತ್ತೆ. ಆ ಅಂಶ ಆ ವಾಲ್ ಕ್ಲಾಕ್ ಜೊತೆಗೆ ನೆಗೆಟಿವ್, ನಕಾರಾತ್ಮಕ ಜೊತೆಗೆ ಹೊರಟೋಗ್ತಕ್ಕಂತಹದ್ದು. ಆ ಕೋಪ ಏನೋ ನೆಗೆಟಿವ್ ಬರಬಾರ್ದು, ಹಾಗೆಲ್ಲ ಕೂಡ ಬರಬೇಕು. ಒಳ್ಳೆಯದಕ್ಕೆ ಉತ್ಪತ್ತಿ ಆಗ್ಲಿಕ್ಕೆ, ಉದ್ಧಾರ ಆಗ್ಲಿಕ್ಕೆ ಬರಬೇಕು. ನಿಮ್ಗೆ ಎಲ್ಲಿ ಬರ್ತಾ ಇದೆ? ಏನಾದ್ರೂ ಒಂದು ಕೋಪದಿಂದ ನಷ್ಟ ಆಗುವಂತದ್ದೇ, ಒಂದನ್ನು ಒಡೆದಾಕುವಂತದ್ದೇ ಬಂದ್ರೆ ಏನ್ ಪ್ರಯೋಜನ ಬಂತು? ಅದಕ್ಕಾಗಿ ಅಂತಹ ನಷ್ಟದ ಭೀತಿಯಿಂದ ಹೊರಗೆ ಬರಬೇಕು. ಕೋಪವು ಕೂಡ ಕಡಿಮೆ ಆಗ್ಬೇಕು ಅಂತಂದ್ರೆ ಈ ವಾಲ್ ಕ್ಲಾಕ್ ದಾನ ಮಾಡ್ಬೇಕಾದ್ರೆ ಈ ವಿಧಾನ ಅನುಸರಿಸಿದಾಗ ನೀವು ಕೋಪವನ್ನು ಕಡಿಮೆ, ನಷ್ಟದ ಭೀತಿ ಕೂಡ ಹೊರಗೆ ಬರುತ್ತೆ. ಶಿವಂಬು ಯಾಕೆ ಒಳಿತಾಗ. ಖಂಡಿತ ಗುರುಗಳೇ, ಬಹುಶಃ ಕೋಪ ಇರೋರು ಇದನ್ನ ಕೇಳ್ಬಿಟ್ರೆ ಇಷ್ಟು ಸಿಂಪಲ್ ಇದನ್ನು ಕೂಡ ಮಾಡೇ ನೋಡ್ಬಿಡೋಣ ಅಂತ ಈಗ ಆಲ್ರೆಡಿ ಅನ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಹಳಷ್ಟು ಇದು ಮುಖ್ಯವಾಗಿತ್ತು, ಬೇಕಾಗಿತ್ತು, ಉಪಯುಕ್ತವಾಗಿರುವಂತಹ ವಿಚಾರದ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿರುವಂತಹ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ನ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು, ಯಾರಿಗಾದ್ರೂ ತುಂಬಾ ಕೋಪ ಬರ್ತಾ ಇದೆ ಅಂತ ನೀವು ಗಮನಿಸಿದ್ದೀರಾ, ಅವ್ರಿಗೆ ಖಂಡಿತ ಈ ರೆಮಿಡಿನ ತಿಳಿಸ್ಕೊಡಿ, ಕೋಪವನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.